ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯಯ್ಯೋ, ಏನ್ರಿ ಇದೆಲ್ಲ? ರಾತ್ರಿ ಹೊತ್ತಿನಲ್ಲಿ ಒಂಟಿ ರೂಮ್ನಲ್ಲಿ ಘಮಘಮ ಅಂತ ಮಲ್ಗೆ ಹೂ ಕೈ ಕಟ್ಕೊಂಡು ಟೀ ಕುಡ್ನಲ್ಲಿ ಮಾಡಿರೋ ಮಂಚದ ಮೇಲೆ ಇಂಥ ಮೃದು ಹಾಸಿಗೆನ ಡೆಕೋರೇಟ್ ಮಾಡ್ತಿದ್ರೆ ಏನರ್ಥ ಹೇಳು? ಏನರ್ಥ? ಓ ದಡ್ಡಿ ನೀನು. ಅದಕ್ಕೆ ನಮಗೆ ಒಬ್ಬಳೆ ಮಗಳಿರೋದು. ನಂತರ ಬುದ್ಧಿವಂತ ಆಗಿದ್ರೆ ಇನ್ನೊಂದು ಗಂಡು ಮಗು ಇರೋದು. ಇರೋ ಒಂದ್ ಮಗಳಿಗೆ ನೆಟ್ಟಿಗೆ ನೋಡ್ಕೊಳಕ್ ಆಗ್ತಿಲ್ಲ, ಇನ್ ಗಂಡ್ ಮಗನ್ ಬೇರೆ ನೋಡ್ಕೋತಿದ್ರಾ? ಬೇರೆ ವಿಷಯ ಬಿಟ್ಟು ಇಷ್ಟೊಂದು ಅಲಂಕಾರ ಯಾಕೆ ಮಾಡಿದೀರಾ ಅದನ್ನ ಹೇಳಿ. ರಾತ್ರಿ ಆಯ್ತು ಮಲಗೋಣ, ಇನ್ನು ನಮಗೆ ಶೋಭಾನ. ಶೋಭಾನ? ಮುಚ್ಚ್ರಿ ಬಾಯಿ. ಹೂವಲ್ಲಿರೋ ಮಕ್ಕಳನ್ನ ದುಂಬಿ ಹೀರೋಗ್ ಬಂದ್ರೆ ಯಾಕೆ ಸುಮ್ಮನಿರೋ ಅಂತ್ಯ? ರೀ, ಚಿರುಮಗ್ ಬಂದು ಇಷ್ಟೆಲ್ಲ ಅಲಂಕಾರ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ನಮ್ಮ ಅಣ್ಣ. ಭಾವನ? ಭಾವ ಏನಕ್ರಿ ಹೇಳ್ತಾರೆ? ಅವ್ರನ್ನೇ ಹೋಗಿ ಕೇಳಿ ಹೋಗು. ಏನಿದೆಲ್ಲ ಚಿಕ್ಕ ಮಾವ? ದೀಪಾ, ಎಷ್ಟೋ ವರ್ಷ ಆದ್ಮೇಲೆ ಅಣ್ಣ ನಿನ್ನ ಚಿರು ಮೂಲಕ ಈ ಮನೆಗೊಂದು ಮಗು ಬರ್ಲಿ ಅಂತ ಆಸೆ ಪಡ್ತಿದ್ದಾನಮ್ಮ. ಏನ್ ಚಿಕ್ಕ ಮಾವ ನೀವು? ಮಾವ ನನ್ನೇ ಒಂದ್ ಮಗು ಅನ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಇದೆಲ್ಲ ಹೇಳ್ತಾರಾ? ಹೌದಮ್ಮ, ಅಣ್ಣನೇ ಹೇಳಿದ್ದು. ಚಿರು ಬಂದಾಗ ಈ ವಿಷಯ ಮಾತಾಡು. ಏನ್ ಚಿಕ್ಕ ಮಾವ, ಹಚ್ಬಿಂಡಿದ್ದಕ್ಕೆಲ್ಲ ಒಪ್ತಾರಾ? ಒಪ್ಕೊಳ್ಳೋ ತರ ಮಾಡ್ಬೇಕು. ನೋಡು, ನಾನಿಲ್ಲಿ ಅಲಂಕಾರ ಎಲ್ಲ ಮಾಡಿದ್ದೀನಿ. ನೀನ್ ಹಾಲಿನ ಗ್ಲಾಸ್ ಇಟ್ಕೊಂಡು ಪ್ರೀತಿಯಿಂದ ನಿನ್ ಗಂಡನ್ನ ಒಲ್ಸ್ಕೊ. ಬರೀ ಹಾಲು ರುಚಿ ಇರಲ್ಲ, ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕ್ತೀನಿ. ಅದ್ರ ಜೊತೆ ದ್ರಾಕ್ಷಿನೂ ಹಾಕ್ಬಿಡು. ಸರಿ. ಜೊತೆನಲ್ಲಿ ಸ್ವಲ್ಪ ಕೇಸರಿನೂ ಮಿಕ್ಸ್ ಮಾಡ್ಕೊ. ನಮ್ಮ ಮೊದಲನೇ ರಾತ್ರಿನಲ್ಲೂ ಸುಕ್ಕು ಹಾಲು ಕೇಸರಿ ಹಾಕೊಂಡೆ ತಗೊಂಡ್ ಬಂದಿದ್ದು. ಅಲ್ವೇನೆ ಸುಕ್ಕು? ಹೌದಾ ಮೇಡಮ್? ಸರಿ, ಹಂಗೆ ಮಾಡ್ತೀನಿ. ನೋಡಮ್ಮ, ಎಡಬಿಡಂಗಿ ನೀನು. ಅವನ್ ಬಂದಾಗ ತಡವಡಿಸ್ಬಿಡ್ತೀಯ. ಮೊದಲು ಗ್ಲಾಸ್ ಇಟ್ಕೊಂಡು ಏನ್ ಮಾತಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡು. ಸರಿ. ಹಾಲಿನ ಗ್ಲಾಸ್ ಬೇಡ, ನೀರಿನ ಗ್ಲಾಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡು. ಚಲ್ಗಿಲ್ ಬಿಟ್ರೆ ಕಷ್ಟ. ಸರಿ ಸರಿ ಚಿಕ್ಕಮ್ಮ, ಹಂಗೆ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಸುಕ್ಕು. ಯಾಕೆ? ಸದ್ಯದಲ್ಲಿ ನೀನು ಅಜ್ಜಿ ಆಗ್ತಿ ಕಣೆ. ಓಹೋ, ವರದಿ ಒಪ್ಸೋಕ್ ಹೋಗ್ತಿದ್ದಾಳೆ ಅನ್ಸತ್ತೆ. ಹೋಗ್ಲಿ ಹೋಗ್ಲಿ. ಬೇಡ, ನೀರಲ್ಲೇ ಒಂದ್ಸಲಿ ಮಾಡಿ ನೋಡ್ತೀನಿ. ಹಚ್ಬೆಂಡು, ಇವತ್ತು ನಂದು ನಿಮ್ಮದು ಅದಂತೆ. ನಿಮ್ಗಿದೆಲ್ಲ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ನನಗೂ ಇಷ್ಟ ಇಲ್ಲ ಹಚ್ಬೆಂಡು. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಾಗ ನಾನು ಇದಕ್ಕೆಲ್ಲ ಒಪ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಮಾವನೇ ನಾವಿಬ್ಬರು ಸೇರಬೇಕು ಅಂತ ಹೇಳಿದಾಗ ಅದು ಹೆಂಗೆ ಹಚ್ಬೆಂಡು ಇಲ್ಲ ಅನ್ನೋಕ್ಕಾಗುತ್ತೆ? ಮರ್ಯಾದೆ ಕೊಡಲೇಬೇಕಲ್ವ? ಮನೆ ಹಿರಿಯರು. ಅಯ್ಯೋ, ನೀರು ಚಲೋಯ್ತು. ಯಾವ್ದ್ರಲ್ಲಿ ಹೊಸ್ರಿ? ಏನ್ರಿ ಇದೆಲ್ಲ? ಹಚ್ಬೆಂಡು, ಇವತ್ತು ನಮ್ಮದು ಅದಂತೆ. ಹಂಗಂತ ಯಾರು ಹೇಳಿದ್ ನಿಮ್ಗೆ? ಚಿಕ್ಕ ಮಾವ. ಅವ್ರಿಗೆ ಯಾರು ಹೇಳಿದ್ರಂತೆ? ದೊಡ್ಡ ಮಾವ. ಅಪ್ಪನ ಹತ್ರ ಈಗ ತಾನೇ ಮಾತಾಡಿದ್ದೀನಿ. ಇದೆಲ್ಲ ಆಗದಿರೋ ಕತೆ ಅಂತ ಹೇಳಿದ್ದೀನಿ. ಮೊದಲು ಡೆಕೋರೇಷನ್ ಎಲ್ಲ ಕ್ಲೀನ್ ಮಾಡಿ. ಅಲ್ಲ ಹಚ್ಬೆಂಡು, ದೊಡ್ಡವ್ರು ಸೇರಿ ಮಾಡಿದ ನಿರ್ಧಾರನ ನಾವು ಆಗಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ, ನೀವೇ ಹೇಳಿ. ಏನ್ರಿ ಮಾತಾಡ್ತಿದ್ದೀರಾ? ನಾವೇನು ಗಂಡ ಹೆಂಡ್ತಿನ? ನಾವಿಬ್ರು ಫ್ರೆಂಡ್ ಅಷ್ಟೇ, ಹೌದೋ ಇಲ್ವೋ? ಹೌದು, ಆದರೆ ಮತ್ ಫ್ರೆಂಡ್ಸ್ ಮಧ್ಯೆ ಇದೆಲ್ಲ ಆಗದ್ ಸರಿನಾ? ಏನ್ರಿ ಹೇಳ್ತಾ ಇದ್ದೀರಾ? ಇಲ್ಲ, ತಪ್ಪು. ಅದು ಗೊತ್ತಿದ್ರು ಚಿಕ್ಕಪ್ಪ ಡೆಕೋರೇಷನ್ ಮಾಡ್ತಿರುವಾಗ ಬೇಡ ಅಂತ ಹೇಳೋದ್ ಬಿಟ್ಟು ನೋಡ್ಕೊಂಡು ಸುಮ್ನಿದ್ರ? ಹಚ್ಬೆಂಡು, ಮತ್ತೇನ್ರಿ ನಿಮ್ಗಳು? ನೀವಂತೂ ಕ್ಲೀನ್ ಮಾಡಲ್ಲ, ನಾನಾದ್ರು ಕ್ಲೀನ್ ಮಾಡ್ತೀನಿ. ಹಚ್ಬೆಂಡು, ಸದ್ಯಕ್ಕೆ ಮುಂದಕ್ಕೆ ಬರ್ಬೇಡಿ. ಏಕೆ? ಜಾರ್ತೀರಾ? ಜಾರದ್ರೆ ವಾಪಸ್ ಹೇಳಕ್ ಗೊತ್ತಿದ್ದೇನೆ.
ಸೌಂದರ್ಯ, ಸದ್ಯದಲ್ಲಿ ಈ ಮನೆಯಲ್ಲಿ ತೊಟ್ಲು ತೂಗುತ್ತೆ ಅನ್ನಿಸ್ತಿದೆ. ಅಂದ್ರೆ ಅವರಿಬ್ರು ಅವತಾರ ನೀನೇ ನೋಡ್ದಲ್ಲಮ್ಮ, ಅದಕ್ಕೆ ಹಾಗನ್ನಿಸ್ತು ಹೇಳ್ದೆ. ಕ್ಷಮಿಸಿ ಹಸ್ಬೆಂಡು, ನಿಮ್ಮನ್ನ ಹಿಡಿಯೋಣ ಅಂತ ಬಂದೆ, ಬಿದ್ದೋಗ್ಬಿಟ್ಟೆ. ಹಿಡಿಯೋಣ ಅಂತ ಬಂದು ಬಿದ್ದೋದ್ರು ಅಥವಾ ಬೇಕು ಅಂತ ಮೈ ಮೇಲೆ ಬೀಳಕ್ಕೆ ಬಂದ್ರು ಯಾರಿಗೆ ಗೊತ್ತು. ನಾನು ಯಾಕೆ ನಿಮ್ಮ ಮೇಲೆ ಬೇಕು ಅಂತ ಬೀಳ್ತೀನಿ ಹಸ್ಬೆಂಡು? ಅಂದ್ರೇನು? ನಾನೇ ನಿಮ್ನ ನಡ್ಕೊಂಡು ಬೀಳ್ಸ್ಕೊಂಡೆ ಅಂತ ಹೇಳ್ತಿದ್ದೀರಾ? ನಾನು ಯಾವಾಗ ಹಂಗಂದೆ? ಇದೇ ಲಾಸ್ಟ್. ಇನ್ನೊಂದ್ಸರ್ತಿ ಯಾರೇ ಹೇಳಿದ್ರು ನೀವು ಇಂಥದಕ್ಕೆಲ್ಲ ಒಪ್ಪಂಗಿಲ್ಲ. ಮತ್ತಿದು ರಿಪೀಟ್ ಆದ್ರೆ ನಮ್ಮ ಮಧ್ಯೆ ಇರೋ ಫ್ರೆಂಡ್ಶಿಪ್ನು ಕಳ್ಕೊಬೇಕಾಗತ್ತೆ. ಈಗೇನು ಈ ಡೆಕೋರೇಷನ್ ತೆಗಿತೀರೋ ಇಲ್ವೋ? ಹಸ್ಬೆಂಡು, ಇವತ್ತು ಒಂದು ರಾತ್ರಿ ಇದು ಹಿಂಗೆ ಇರಲಿ, ನಾಳೆ ಬೆಳಗ್ಗೆ ಎಲ್ಲ ತೆಗಿತೀನಿ. ಇದು ಕ್ಲೀನ್ ಆಗದೆ ಇದ್ರೆ ನಾನು ರೂಮ್ ಒಳಗೆ ಬರಲ್ಲ. ನೋಡಿದ್ರ, ನಮ್ಮ ಚಿರು ಯಾವತ್ತಿದ್ರು ನನ್ನ ಮಗನೇ, ಯಾವತ್ತಿಗೂ ನಾನು ಹಾಕಿದ ಗೆರೆ ದಾಟಲ್ಲ. ಅದೇನೋ ನಿಜಾನೇ. ಆದ್ರೆ ಆ ದೀಪನ ವಿಷಯದಲ್ಲಿ ನೀನ್ ಮಾತ್ರ ಮೈ ಬರಿಬೇಡ. ಆದಷ್ಟು ಬೇಗ ಆ ದಿಶುನ್ ಜೊತೆ ನಮ್ ಚಿರು ಕ್ಲೋಸ್ ಆಗೋ ತರ ಏನಾದ್ರೂ ಮಾಡು. ಸಾರಿ ಕಣಮ್ಮ ದೀಪ, ನನ್ನಿಂದಾಗಿ ನೀನು ಬೇಜಾರಾಯ್ತು. ಅಣ್ಣ ಚಿರು ನನ್ನ ಒಪ್ಪಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾನು ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದೆ. ಆದರೆ ಅದರಿಂದ ಚಿರು ಕೋಪ ಬಂತು, ನೀನು ಬಯಸ್ಕೊಂಡೆ. ಇರಲಿ ಬಿಡಿ ಚಿಕ್ಕ ಮಾವ, ಅವ್ರು ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿಲ್ಲ. ನಾನು ಅವ್ರ ಬರೀ ಫ್ರೆಂಡು, ಅದಕ್ಕೆ ಅವ್ರಿಗಿದೆಲ್ಲ ಇಷ್ಟ ಆಗ್ತಿಲ್ಲ. ಏನು ಮಾಡೋದು, ನಾನು ಹಣೆಯಲ್ಲಿ ಬರ್ದಂಗೆ ಆಗತ್ತೆ. ಅವ್ರು ಯಾವಾಗ ನನ್ನ ಹೆಂಡತಿ ಅಂತ ಒಪ್ಕೋಬೇಕು ಅಂತ ಅನ್ಸುತ್ತೋ ಆಗಲೇ ಒಪ್ಕೊಳ್ಳಿ, ಅಲ್ಲಿವರೆಗೂ ಕಾಯ್ತೀನಿ. ನಿನಗೂ ಚಿರುಗೆ ಒಂದು ಮಗು ಆಗಲಿ, ಈ ಮನೇಲಿ ಒಂದು ತೊಟ್ಲು ತೂಗಲಿ ಅನ್ನೋದು ಬರೀ ಅಣ್ಣನ ಆಸೆ ಒಂದೇ ಅಲ್ಲಮ್ಮ, ನನಗೂ ಆಸೆ ಇದೆ. ಎಷ್ಟೋ ವರ್ಷ ಆದಮೇಲೆ ಈ ಮನೆಯಲ್ಲಿ ಒಂದು ಮೊಮ್ಮಗನ್ನು ನೋಡಬೇಕು ಅನ್ನೋ ಆಸೆ ತಪ್ಪ? ಚಿರುಗಿದೆಲ್ಲ ಯಾಕೆ ಅರ್ಥವಾಗ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ. ನಿನ್ನ ಮೇಲೆ ಪ್ರೀತಿ ಕಾಳಜಿ ಇದೆ, ನೀನು ಎಲ್ಲರ ಮುಂದೆ ಅವನ ಹಸ್ಬೆಂಡು ಅಂತ ಕರೆದಾಗ ಅವ್ನು ಬೇಜಾರೇ ಮಾಡ್ಕೊಳ್ಳಲ್ಲ. ಆದರೆ ನಿನ್ನ ಹೆಂಡತಿ ಅಂತ ಯಾಕೆ ಅವನು ಒಪ್ಕೋತಾ ಇಲ್ಲ ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲಮ್ಮ.